ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. ಈಗ ದಕ್ಷಿಣ ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಟ್ಟೂರು ಈಸೂರು ಕೊಡವಿಗೋ ಅನ್ನಂಥ ನನ್ನ ಧರ್ಮಪತ್ನಿಯ ಗ್ರಾಮದಲ್ಲಿ ರಹೀಮಾಗಿ ಇವತ್ತೇ ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರಬೇಕು ಅನ್ನಂಥ ಛಲ ತೊಟ್ಟಂಥ ಬಸ್ಯ. ನಾನು ಉತ್ತರ ಕರ್ನಾಟಕದಾಗ ಹುಟ್ಟಿದ್ರು ದಕ್ಷಿಣ ಕರ್ನಾಟಕದಾಗ ಕಬ್ರಸ್ತಾನ್ದಾಗ ಮಣ್ಣು ಆಗ್ಬೇಕನ್ನಂಥ ಛಲ ತೊಟ್ಟು ಈ ಸಿಗ್ಲಿ ಬಸ್ಯ ಇವತ್ತು ಪ್ರತಿಯೊಂದು ಭಾರತೀಯರ ಒಂದು ನನ್ನ ಎಲ್ಲ ಜಾತಿ ಧರ್ಮದವರಿಗೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಇವತ್ತು ಕರ್ನಾಟಕದೊಳಗೆ, ಅದು ಉತ್ತರ ಕರ್ನಾಟಕದಾಗ ರೈತರಿಂದ ಕೂಲಿ ಕಾರ್ಮಿಕರಿಂದ ಪ್ರತಿಯೊಬ್ಬರು ಕಷ್ಟಪಟ್ಟು ಏನೇನೋ ಮಾಡಿ ದುಡ್ಡುಗಳನ್ನು ಕ್ರೋಢೀಕರಣ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೂಡಿಕೆ ಮಾಡಿದಂಥ ಇವತ್ತು ಆ ದುಡ್ಡನ್ನು ಗುಳುಂ ಅನಿಸಿದಂಥ ನೂರಾರು ಕೋಟಿ ಇವತ್ತು ಬಡವರ ದುಡ್ಡನ್ನು ಕೊಳ್ಳೆ ಹೊಡೆದು ಇವತ್ತು ಆ ಬಡವರ ರಕ್ತ ಹೀರಂಥ ರಕ್ತ ಬೀಜಾಸುರರ ಒಂದು ಮಟ್ಟ ಹಾಕಲಿಕ್ಕೆ ನನ್ನ ಕರ್ನಾಟಕದಾಗ ಅದು ಪವರ್ ಟಿವಿ ರಾಕೇಶ್ ಶೆಟ್ಟಿಯವರು ಒಂದು ಸಮ್ಮುಖದಲ್ಲಿ ಇವತ್ತು ಈ ಅಂಗದೊಳಗೆ 4 ಅಂಗಗಳು ಅನ್ನೋದು ತೋರಿಸ್ಕೊಟ್ಟಂಥ ಈ ರಾಕೇಶ್ ಶೆಟ್ಟಿಯವರ ಒಂದು ನೊಂದ ಕಂಪನಿಗಳಿಂದ ಕ್ರೋಢೀಕರಣ ಮಾಡ್ಕೊಂಡಂಥ ಕಂಪನಿಗಳಿಂದ ಇವತ್ತು ನೊಂದವರ ಬಾಯಲ್ಲಿ ಮಣ್ಣು ಹಾಕಿದಂಥ ಎಲ್ಲ ಕಂಪನಿಗಳ ಒಂದು ವಿರುದ್ಧ ಹೋರಾಟ ಮಾಡಲಿಕ್ಕೆ ಪವರ್ ಟಿವಿ ರಾಕೇಶ್ ಶೆಟ್ಟಿಯವರ ಬೆಂಬಲ ಸಿಕ್ಕೈತಿ ಅಂದರೆ ಇದಕ್ಕೆ ಈ ಸಿಗ್ಲಿ ಬಸ್ಯನ ಹೋರಾಟನೂ ಅವ್ರಿಗೆ ಸಾಥ್ ಕೊಡಲಿಕ್ಕೆ ಈ ಸಿಗ್ಲಿ ಬಸ್ಯನ ಕೈ ಜೋಡಿಸ್ತಾನೆ. ಯಾಕಂದರೆ ಇವತ್ತು ನಾನು ಎಷ್ಟೋ ಜೈಲುಗಳನ್ನು ಅನುಭವಿಸಿದ್ದೀನಿ. ನನ್ನ ಬಗ್ಗೆ ನನಗೆ ಚಿಂತಿಲ್ಲ. ನನ್ನ ಆರ್ಗ್ಯುಮೆಂಟ್ ಇದೆ. ನನ್ನ ಮೇಲೆ ಯಾರು ದೂರು ಕೊಟ್ಟರು ಅದನ್ನು ನಾನು ಫೈಟ್ ಆಡಿ, ಯಾಕಂದ್ರೆ ನಾನು ತಪ್ಪ ಮಾಡಲ್ಲ ಅಂದರೆ ನಾನು ಸತ್ಯ ಹೇಳ್ತೀನಿ ಅಂದರೆ ನನ್ನ ಒಂದು, ಯಾಕಂದರೆ ನಮ್ಮ ಭಾರತ ಸಂವಿಧಾನದೊಳಗೆ ಕಾನೂನನ್ನು ಕಾನೂನದಲ್ಲೇ ಮಟ್ಟ ಹಾಕು, ಮುಳ್ಳನ್ನು ಮುಳ್ಳಿಂದನ ತೆಗಿ ಅನ್ನೋಂಥ ಇವತ್ತು ಪವರ್ ಟಿವಿ ರಾಕೇಶ್ ಶೆಟ್ಟಿಯವರು ಹಾಕಿಕೊಂಡಂಥ ಈ ಮಾರ್ಗದರ್ಶನದಲ್ಲಿ ಸಿಗ್ಲಿ ಬಸ್ಯನ ಕೈ ಜೋಡಿಸ್ಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಅಂಥವರಿಗೆ ಈ ಸಿಗ್ಲಿ ಬಸ್ಯ ಸಾಥ್ ಕೊಡಲಿಕ್ಕೂ ಉಗ್ರ ಹೋರಾಟ ಮಾಡಲಿಕ್ಕೂ ಆರ್ಗ್ಯುಮೆಂಟ್ ಇಟ್ಕೊಂಡು, ಆಧಾರಗಳು ಇಟ್ಕೊಂಡು ನ್ಯಾಯ ಕೇಳೋದು ಪವರ್ ಟಿವಿಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಗೆ ಈ ಸಿಗ್ಲಿ ಬಸ್ಯನ್ನು ಕೈ ಜೋಡಿಸ್ತಾನೆ. ನೊಂದವರಿಗೆ ಅವರಿಗೆ ಆದಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಸಿದ್ಧನಾಗಿ ಇದ್ದೇನೆ. ದಯವಿಟ್ಟು ನಾನು ಇವತ್ತು ದಕ್ಷಿಣ ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಡವಿನಂಥ ವೀರಭದ್ರ ಭಾರತ ದೇಶದ ವೀರಗಲ್ಲು ಎಲ್ಲೈತೆ ಅಂದರೆ ಈಸೂರು ಒಳಗೈತಿ. ಇಂಥ ಊರು ಒಳಗಡೆ ಈ ಸಿಗ್ಲಿ ಬಸ್ಯ ಇವತ್ತು ಕೂತ್ಕೊಂಡು ಈ ಈಸೂರು ಇತಿಹಾಸನ ಅಳಕಿಸ್ದಂಗೆ 42ರ ರೈತರ ಸ್ವಾತಂತ್ರ್ಯ ಇತಿಹಾಸದ ಸಂಗ್ರಾಮ ಕಂಡಂಥ ಈ ಈಸೂರು ಒಳಗಡೆ ಕುಂತು ರೈತರಿಗಾದಂಥ, ಬಡವರಿಗಾದಂಥ, ಶೋಷಿತ ವರ್ಗದವರಿಗಾದಂಥ ಅನ್ಯಾಯಕ್ಕೆ ಇವತ್ತು ನಾವೆಲ್ಲರೂ ಎದ್ದು ನಿಲ್ಲಬೇಕು. ಇವತ್ತು ಪವರ್ ಟಿವಿ ಜೊತೆಗಿನ ಪ್ರತಿಯೊಂದು ಟಿವಿ ಮಾಧ್ಯಮದವರು ತಮ್ಮ ತಪ್ಪುಗಳ ಅರಿವನ್ನು ತಿಳಿದುಕೊಂಡು ಸರಿಯಾಗಿ ಪ್ರಜಾಪ್ರಭುತ್ವದ ಪ್ರಜೆಗಳ ಒಂದು ಉನ್ನತಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಅನ್ನೋದು ಈ 4ನೇ ಅಂಗ. ಅದನ್ನು ತಿಳ್ಕೋಬೇಕು. ಇವತ್ತು ರಾಕೇಶ್ ಶೆಟ್ಟಿಯವರು ಅಪರೂಪದ ವ್ಯಕ್ತಿಗಳು ಅನಿಸ್ಕೊಂಡು ಇವತ್ತು ಒಂದೊಂದು ಪ್ರಕರಣಕ್ಕೂ ನ್ಯಾಯ ಕೊಡಿಸ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅಂಥವ್ರ ಜೊತೆಯಲ್ಲಿ ನಾನು ಕೈ ಜೋಡಿಸ್ತೇನೆ. ಅವರು ಕರೆದ್ರೆ ಈ ಸಿಗ್ಲಿ ಬಸ್ಯ ಸದಾ ಸಿದ್ಧ ಅದನ್ನು. ಯಾಕಂದರೆ ನಾನು ವಿಕ್ರಮಾದಿತ್ಯ ಚಾಣಕ್ಯನ ಒಂದು ತತ್ವಗಳನ್ನು ತಿಳ್ಕೊಂಡಂಥ ಬಸ್ಯ ಅದೀನಿ. ಸರಿಪಜ್ಜ ಗೋವಿಂದಜ್ಜ, ಅವಧೂತ ನಾಗಲಿಂಗ, ಗರಗದ ಮಡಿವಾಳ, ಕಾದರ್ಲಿಂಗ, ದೀನ್ ಫಕೀರ, ಇಟಗಿ ಭೀಮಾಂಬಿಕೆ, ಶರಣಿ ಅಕ್ಕ ಮಾದೇವಿ, ಮದಗಮಾಸರ ಕೆಂಚಮ್ಮ, ರಾಣಿ ಹಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ,
ಆ ಆ ಮನಕೆ ಓಬವ್ವ, ಆ ಬೆಳವಡಿ ಮಲ್ಲಮ್ಮ, ಆ ಇತಿಹಾಸದ ತಂದೆ ತಾಯಿಗಳನ್ನು ಪ್ರೀತಿಸಿ ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಒಂದು ವಾಕ್ ಸ್ವಾತಂತ್ರ್ಯದಲ್ಲಿ ನ್ಯಾಯ ಕೇಳಲಿಕ್ಕೆ ಹೋರಾಟ ಯಾವತ್ತೂ ಸದಾ ಸಿದ್ಧರಾಗಿರ್ತೈತಿ. ಆ ಹೋರಾಟಕ್ಕೆ ಮಾಧ್ಯಮಗಳು ಈ ಪ್ರಜಾಪ್ರಭುತ್ವದ ಪ್ರಜೆಗಳ ಅನ್ಯಾಯಕ್ಕೆ ಅವರು ಸಾಥ್ ಕೊಟ್ಟು ನಮಗಾದಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರತಿಯೊಬ್ಬ ಮಾಧ್ಯಮದವರು ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬ ಹೋರಾಟಗಾರರು ಮುಂದೆ ಬರಬೇಕು. ಇನ್ನು ಮುಂದೆ ಈ ಸರ್ಕಾರನ ನಂಬಿಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಯಾಕಂತಂದರೆ ಇವತ್ತು ಸಿದ್ದರಾಮಯ್ಯವ್ರು ಇದ್ದಿದ್ದರಿಂದ ಇವತ್ತು ಈ ಒಂದು ಕರ್ನಾಟಕ ಇನ್ನೂವರೆಗೂ ಹೊಟ್ಟಿಗೆ ಅನ್ನ ತಿನ್ನಕತ್ತಿದ್ದೀವಿ. ಇಲ್ಲಾಂದರೆ ಈ ಬಿ ಜೆ ಪಿಯವರು ಮನ್ನ ತಿನ್ನಿಸ್ತಿದ್ರು. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯವರು ಇವತ್ತು ರಾಷ್ಟ್ರೀಯ ಒಂದು ಜನ ಬಡ ಒಂದು ಎಸ್ ಸಿ ಎಸ್ ಟಿ ಆಗಿರಲಿ, ದಲಿತರಾಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಅಂಥವ್ರಿಗೆ ಅನ್ಯಾಯಕ್ಕೆ ಒಳಗಾದಂಥ ಪ್ರತಿಯೊಂದು ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ದೌರ್ಜನ್ಯಕ್ಕೆ ಒಂದು ನಾಂದಿ ಹಾಡಲಿಕ್ಕೆ ಇವತ್ತು ರಾಷ್ಟ್ರೀಯ ಒಂದು ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಒಪ್ಕೊಂಡೈತಿ. ಅದ್ರ ಜೊತೆಲೇನ ಈ ಕರ್ನಾಟಕದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅಲ್ಲುಗಳಿದ್ರೆ ತಪ್ಪಾಗುತ್ತೆ. ಅದಕ್ಕೆ ಅವ್ರ ಸಲಹೆ ತುಂಬ ಒಳ್ಳೆಯದು. ಆದರೆ ಈ ಸಿಗ್ಲಿ ಬಸ್ಸಂದು ಏನಪ್ಪ ಅಂದರೆ ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ಕ್ರಿಕೆಟ್ನಲ್ಲಿ 250 ರನ್ ಹೊಡೆದಿರ್ತೈತಿ ಯಾವುದೇ ಒಂದು ರಾಷ್ಟ್ರ. ಆದರೆ ಇಂಡಿಯಾದವರು ಅದನ್ನು ಬಡಿಬೇಕಂತಂದು ಶ್ರಮಪಟ್ಟು ಜಾಸ್ತಿ ಬಾಲ್ಗಳನ್ನು ಉಳಿಸಿ ಕಮ್ಮಿ ರನ್ಗಳನ್ನು ಇಟ್ಕೊಂಡಾಗ ಒಬ್ಬ ಬ್ಯಾಟ್ಮ್ಯಾನ್ಸ್ ಸೆಂಚುರಿ ಹೊಡೆಯೋಂಥ ಸಂದರ್ಭದಲ್ಲಿ ಬಾಲ್ಗಳು ಜಾಸ್ತಿ ಇದ್ದಿದ್ದರಿಂದ ಇನ್ನೊಬ್ಬ ಬ್ಯಾಟ್ಮ್ಯಾನ್ಸ್ ಸುಮ್ಮನೆ ರನ್ ಮಾಡ್ದೇ ಸೆಂಚುರಿ ಹೊಡೆಯೋನಿಗೆ ರನ್ನಿಗೆ ಅವಕಾಶ ಕೊಟ್ಟು ಅವ್ನು ಸೆಂಚುರಿನ ಹೆಂಗೆ ಗೆಲ್ಲಿಸ್ತಾರೆ, ಹಂಗೆ ಇವತ್ತು ಸಚಿನ್ ತೆಂಡೂಲ್ಕರ್ ದಾಖಲೆ ವಿರಾಟ್ ಕೊಹ್ಲಿ ಮುರಿದಿದ್ದಾರಲ್ಲ, ಹಂಗೆ ದೇವರಾಜ್ ಅರಸರವರ ಸಾಧನೆನ ಈ ಒಂದು ಸಿದ್ದರಾಮಯ್ಯವರು ಮುರಿಲಿಕ್ಕೆ ಈ ಕಾಂಗ್ರೆಸ್ ಪಕ್ಷದವರು ಅವ್ರ ಶ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂಥ ಒಬ್ಬ ನಾಯಕ ಯಾವತ್ತು ಸಿಗ್ತಾನೋ ಸಿಗ್ಬೋದು ಅನ್ನೋದು ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಸಿದ್ದರಾಮಯ್ಯವ್ರನ್ನ ಹೋಲಿಕೆ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಬುದ್ಧಿವಂತರಿದ್ದಾರೆ, ಆದರೆ ಸಿದ್ದರಾಮಯ್ಯವರು ಅತಿ ಬುದ್ಧಿವಂತರು ಇದ್ದಾರೆ. ಯಾಕಂತಂದರೆ ಇವರು ಒಂದು ಸಿದ್ದರಾಮಯ್ಯವರ ಆಡಳಿತ ನೋಡಿ ಇವತ್ತು ನಾವು ಒಂದೊಂದು ಹೆಸರನ್ನು ಒಳ್ಳೆಯ ದಾರಿಯಲ್ಲಿ ತೊಗೊಂಡು ಹೋಗಬೇಕು, ಸಂವಿಧಾನ ಪಾಲಿಸ್ಬೇಕು ಅನ್ನೋರು ಸಿದ್ದರಾಮಯ್ಯವರ ಒಂದು ಆಡಳಿತಕ್ಕೆ ಪ್ರತಿಯೊಬ್ಬರು ಬರಲಿಕ್ಕೆ ಇಷ್ಟಪಡ್ತಾರೆ. ಅದನ್ನು ಸ್ವಾಗತ ಮಾಡ್ತಾನಲ್ಲ ಯಾರು ಡಿ ಕೆ ಶಿವಕುಮಾರ್. ಇದರಲ್ಲೇ ನಾವು 2 ವಿಧ ಕಂಡು ಹಿಡಿಬೇಕಾಗುತ್ತೆ. ಯಾಕಂದರೆ ಇವತ್ತು ಅರ್ಧ ವರ್ಷ ಅವರಿಗೆ, ಅರ್ಧ ವರ್ಷ ಇವ್ರಿಗೆ ಅಂತಂದು ಇವು ಕಾಂಗ್ರೆಸ್ ಪಕ್ಷದಲ್ಲಿ ನೇಮಕ ಆಗೈತಿ. ಅದರಲ್ಲಿ ಈಗ ಸಿದ್ದರಾಮಯ್ಯವರು ಈ 2.5 ವರ್ಷ ಮುಗಿಸಿದ್ರಂದರೆ ಅವರು ದೇವರಾಜ್ ಅರಸು ಅವ್ರ ದಾಖಲೆ ಮುರಿಯೋಕೆ ಆಗೋದಿಲ್ಲ. ಇದನ್ನು ಉದ್ದೇಶಿಸಿ ಸಿದ್ದರಾಮಯ್ಯವರೇ 2 ವರ್ಷ ದೇವರಾಜ್ ಅರಸು ಅವ್ರ ದಾಖಲೆ ಮುರಿಲಿಕ್ಕೆ ಈ ಡಿ ಕೆ ಶಿವಕುಮಾರ್ ಅವರಾಗಿರಲಿ, ಅವ್ರ ಜೊತೆಲಿ ಇದ್ದವರಾಗಿರಲಿ, ಅವರೆಲ್ಲ ಅವಕಾಶ ಮಾಡಿಕೊಟ್ರೆ ನಿಜವಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇತಿಹಾಸ ಸಿದ್ದರಾಮಯ್ಯವರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷದವರೇ ಮಾಡಿಕೊಡ್ಬೇಕು. ಇಲ್ಲಾಂದರೆ ಕರ್ನಾಟಕ ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಋಣ ಇರಬೇಕು ನಮ್ಮ ಹೊಟ್ಟೆಯೊಳಗೆ. ಅಂಥವ್ರಿಗೆ ನಾವು ಇಲ್ಲಿಟ್ಕೊಂಡು ಪೂಜೆ ಮಾಡಬೇಕು. ಅಂಥ ವ್ಯಕ್ತಿ ಕರ್ನಾಟಕದೊಳಗೆ ಅದು ಎಷ್ಟು ಜಿಲ್ಲಾಗಳದು, ಅಂಥ ಎಷ್ಟು ಜಿಲ್ಲಾದೊಳಗೆ ಸ್ವತಂತ್ರ ಸಿಕ್ಕ ಇಲ್ಲಿವರೆಗೂ ಒಂದೇ ಒಂದು ಜಿಲ್ಲಾ ಇತಿಹಾಸ ಪಡೆದೈತಿ, ಅದು ಮೈಸೂರು ಜಿಲ್ಲಾ. ಸಿದ್ದರಾಮಯ್ಯವರಾಗಿರಲಿ, ದೇವರಾಜ ಅರಸರವರಾಗಿರಲಿ, ಅವರು ಇತಿಹಾಸ ತೊಗೊಂಡಿದ್ದಾರೆ. ಯದುವೀರವರಾಗಿರಲಿ, ಈ ಪ್ರತಾಪ್ ಸಿಂಹ ಕೊಚ್ಕೊಂತೈತಲ್ಲ ನಾಯಿ, ಅದು ಆಗಿರಲಿ, ಅದು ಹುಚ್ಚು ನಾಯಿ, ನಿಯತ್ತಿ ನಾಯಿ ಅಲ್ಲ, ಹುಚ್ಚು ನಾಯಿ ಅದು. ಅಂಥ ಲಾರ್ಡ್ನವ್ರನ್ನ ಬಹಿರಂಗಕ್ಕೆ ಕರಿತಾನೆ. ಅವರು ಮಾಡಿದಂಥ ಇತಿಹಾಸ, ಅವ್ರು ಕೊಟ್ಟಂಥ ಅಭಿವೃದ್ಧಿ, ಅವರು ಮಾತಾಡ್ತಕ್ಕಂಥ ಧೈರ್ಯ, ಇದೆಲ್ಲ ನಿನಗೆಲ್ಲಿ ಬರುತ್ತೋ ಹುಚ್ಚ. ಅವ್ರನ್ನ ಕರೆಯೋದು ಅಷ್ಟು ಸುಲಭಲ್ಲ. ನಿನ್ನಂಥ ಹುಚ್ಚನಿಗೆ ಬುದ್ಧಿ ಹೇಳಕ್ಕೆ ಹೋದರೆ ನಾ ದೊಡ್ಡ ಹುಚ್ಚಾಕೇನೆ ಅಂತಂದು ಸಂತೋಷ್ ಲಾಡೋರು ನಿನಗೆ ಉತ್ತರ ಕೊಟ್ಟಿಲ್ಲ. ಯಾಕೆ ಹೇಳ,
ವೇಸ್ಟ್ನ ಹತ್ರ ಹೋಗಿ, ಯಾಕಂದರೆ ಗುರು ಗೋವಿಂದ ಭಟ್ರು ಒಂದು ಮಾತು ಹೇಳ್ತೀನಿ ಕೇಳಿ, ಪ್ರತಾಪ್ ಸಿಂಹ ಉತ್ತರ ಕರ್ನಾಟಕದಾಗ ಬಾಕ್ಲೆಲ್ಲ ದೇವಸ್ಥಾನ ಯಾವುದು ಅಂದರೆ ಸರಿಪ್ಗಿರಿ ಅಂತಾರೆ. ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಸರಿಪ್ಗಿರಿಗೆ ಹೋಗಿ ನೋಡು, ಅಲ್ಲೇ ಬಾಕ್ಲೆಲ್ಲ ದೇವಸ್ಥಾನ ಅಂತೈತಿ. ಈ ಕಡೆ ಗೋವಿಂದಜ್ಜ ಕುಂತಿದ್ದಾರೆ, ಜಗತ್ತಿಗೆ ಜಗದ್ಗುರು ಆದಂಥ ಗೋವಿಂದಜ್ಜವರು. ಈ ಕಡೆ ಸರಿಪ್ ಕುಂತಿದ್ದಾರೆ, ಸೆಂಟ್ರ್ನಲ್ಲಿ ಬಸವಣ್ಣ ಇದ್ದಾನೆ. ಆದರೆ ಆ ಒಂದು ಸರಿಪ್ ಗೋವಿಂದಜ್ಜ ಅವನ ಶಕ್ತಿ 62 ವಿದ್ಯೆಗಳ್ನ ಯಾಕೆ ಬ್ರಾಹ್ಮಣರ ತಲೆಗೆ ಇಡಲಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊನಿ. ಇವತ್ತು ಸರ್ವಜ್ಞ ಆಗಿರಲಿ, ಬಸವರಸ ಆಗಿರಲಿ, ಬಸವಣ್ಣವರಾಗಿರಲಿ, ಇನ್ನೂ ಎಂತಿಂಥ ಬ್ರಾಹ್ಮಣರು ಇವತ್ತು ಆ ಒಂದು ಅದನ್ನು ಅವ್ರ ಧರ್ಮನ ಅಲ್ಲಗಳದು ಇವತ್ತು ಈ ಒಂದು ಇದೊಂದು ಧರ್ಮನ ಸೃಷ್ಟಿ ಮಾಡಿದಂಥ ಇತಿಹಾಸ ಐತಿ. ಅದಕ್ಕೋಸ್ಕರ ಇದು ಶೂದ್ರ ಧರ್ಮದಲ್ಲಿದ್ದವ್ರು ನಾವು. ಇದು ಬಸವರಾಜ ಯತ್ನಾಳ್ಗೂ ಗೊತ್ತಿಲ್ಲ, ಸಿ ಟಿ ರವಿಗೂ ಗೊತ್ತಿಲ್ಲ. ಇವೆಲ್ಲ ಹೆಂಗಂದರೆ ಹಿಂದೆ ಬ್ರಿಟಿಷ್ನವ್ರು ಗುಲಾಮ್ಗಿರಿಯಲ್ಲಿ ಏನಿದ್ರಲ್ಲ, ದೇಶಪಾಂಡೆ, ಕುಲಕರ್ಣಿ, ಪಟೇಲ, ಶಾಂಭೋಗ, ವಾಲಿಕಾರ ಅಂತಂದು ಏನು ಗೌಡ್ರು ಅಂತಂದು ಏನಿದ್ರಲ್ಲ, ಎಲ್ಲರೂ ಕೆಟ್ಟವ್ರು ಅನ್ನಂಗಿಲ್ಲ. ಕೆಟ್ಟವರು ಅಂದರೆ ನಮ್ಮ ಒಂದು ಇತಿಹಾಸದೊಳಗೆ ಗುಲಾಮ್ಗಿರಿಲಿದ್ದು ಸಾವಿರಾರು ಎಕರೆಗಳು ಆಸ್ತಿ ಮಾಡಿಕೊಂಡವರು ಇವತ್ತು ಯಾಕೆ ಉದ್ಧಾರ ಆಗಿಲ್ಲ? ಅವರೆಲ್ಲ ಯಾಕೆ ನಾಶ ಆದರು? ಇದನ್ನೆಲ್ಲ ನೀವು ತಿಳ್ಕೋಬೇಕು. ಏನಿಲ್ದವ್ರು ಇನ್ನೂ ಬದುಕ್ತಾ ಇದ್ದಾರೆ. ಅಂಥ ಸಾವಿರಾರು ಎಕರೆ ಆಸ್ತಿ ಇಟ್ಕೊಂಡವ್ರು ಇವತ್ತು ಬಿಹಾರ್ ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ಐತಿ? ಇನ್ನೂವರೆಗೂ ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿಲ್ಲ ನಿತೀಶ್ ಕುಮಾರ್ಗೆ. ಯಾಕಂದರೆ ಡಬಲ್ ಗೇಮ್ ಆಟ ಆಡಿದರೆ ಯಾವುದೂ ಉಪಯೋಗ ಇಲ್ಲ. ನಮ್ಮ ಕರ್ನಾಟಕದಾಗ ಅದಾರಲ್ಲ CM ಸಿದ್ದರಾಮಯ್ಯ, ಅವ್ರು ಹೆಂಗೆ ಆಟ ಆಡಿ ಅದಕ್ಕೆ ಅವರು ರಾಷ್ಟ್ರಕ್ಕೆ ಒಂದು ಇತಿಹಾಸಕ್ಕೆ ಹೊಂಟಿದ್ದಾರೆ. ಆದರೆ ಕಾಂಗ್ರೆಸ್ನವರು ಅವರ ಒಂದು ಸಾಮಾನ್ಯ ಅಂತ ತಿಳ್ಕೊಬೇಡಿ. ಅವರು ಯಾವ ರೀತಿ ಅವ್ರು ನಡಿಬೇಕು ದಾರಿ ಸಂವಿಧಾನದಲ್ಲಿ ಐತಿ, ಆ ದಾರಿ ಯಾವತ್ತೂ ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯವ್ರ ದಾರಿ ಸರಿಯಾಗಿ ಅವ್ರು ನಡೀತಾರೆ ಅನ್ನೋದು ಇಡೀ ಕರ್ನಾಟಕ ಕನ್ನಡಿಗರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ಸಿಗ್ಲಿ ಬಸೆ ಹೇಳೋದು ಇಷ್ಟೇ. ಏನಪ್ಪ ಅಂದರೆ ಇವತ್ತು ಒಂದು ಪವರ್ TV ಒಂದು ಇತಿಹಾಸಗಾರ ರಾಕೇಶ್ ಶೆಟ್ಟಿಯವರು ಇಂಥ ಒಂದು ಬಡವರಿಗೋಸ್ಕರ ಒಂದು ನ್ಯಾಯ ಕೊಡಿಸ್ಬೇಕಾದಂಥವ್ರು. ಯಾಕಂದರೆ ನ್ಯಾಯಾಂಗದ ವ್ಯವಸ್ಥೆಗೆ ಹೋಗಿಬಿಟ್ರೆ ಸತ್ತ ಮೇಲೆ ತೀರ್ಪಾಗೋದು, ಇವ್ರಿಗೆ ಯಾವುದೂ ಸಿಗೋದಿಲ್ಲ. ಯಾಕಂದರೆ ದುಡ್ಡಿದ್ದವರು, ಬುದ್ಧಿವಂತರು, ಭ್ರಷ್ಟಾಚಾರಿಗಳು, ಕಳ್ಳರು, ಸುಳ್ಳರು, ದೇಶದ್ರೋಹಿಗಳಿಗೆ ಇತಿಹಾಸ ಇದೆ. ಇವತ್ತು ನಾವೆಲ್ಲ ಉಗ್ರವಾದಿಗಳು ಜೈಲಲ್ಲಿ ಎಷ್ಟು ಹೊರಗಡೆ ಇಸ್ಪೀಟಾಡಿದ್ರೆ ಒದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರೆ. ಜೈಲಿನಾಗ ಇಸ್ಪೀಟಾಡಿದ್ರೆ ಇನ್ನೆಲ್ಲಿ ಹಾಕ್ತಾರಂತ ಜೈಲ ಒಂದು ಅಖಾಡ ಮಾಡಿಕೊಂಡಿದ್ದಾರೆ. ಅವರಿಗೆಲ್ಲ ಯಾರು ದುಡ್ಡು? ಬಡವ್ರ ತೆರಿಗೆ ದುಡ್ಡನ. ಇವತ್ತು ಭಾಗವತ್ ಅವನಿಗೆ ಎಸ್ಕಾರ್ಡ್ ಐತಿಯಲ್ಲ, ಬಾಡಿ ಗಾರ್ಡ್ ಅದಾರಲ್ಲ, ಅವ್ರಿಗೆ ಕೊಡೋ ದುಡ್ಡು ಯಾರ್ದು? ನಮ್ಮ ತೆರಿಗೆ ದುಡ್ಡು. ನಮ್ಮ ತೆರಿಗೆ ದುಡ್ಡು. ಅದೇ ಥರ ಅಂಬಾನಿಗೆ ಬಾಡಿ ಗಾರ್ಡ್ಸು ಏನದಾರಲ್ಲ, ಅವ್ರಿಗೆ ಕೊಡೋ ತೆರಿಗೆ ದುಡ್ಡು ಯಾರ್ದು? ನಮ್ಮ ತೆರಿಗೆ ದುಡ್ಡು. ಇವೆಲ್ಲ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ನೋಡಿಲ್ಲ, ದೇವ್ರನ್ನ ಯಾರು ನೋಡಿಲ್ಲ. ದೇವ್ರು ನಮ್ಗೆ ಯಾವತ್ತು ನಾವು ದೇವ್ರು ನೋಡಿಲ್ಲ, ನಮಗೆ ದೇವ್ರು ಯಾರನ್ನೂ ತೋರಿಸಿಲ್ಲ. ನಾವು ಸನಾತನ ಧರ್ಮವನ್ನೇ ನಂಬ್ಕೊಂಬಂದವರು. ಹಿಂದೆ ಡಾಕ್ಟರ್ ರಾಜ್ಕುಮಾರಣ್ಣ, ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಅಂತಂದು ಏನು ಇದ್ರಲ್ಲ ಕುಮಾರಣ್ಣವರು, ಅವರೆಲ್ಲ ನಮಗೆ ದೇವ್ರು ತೋರಿಸ್ತವ್ರು. ಅವರೇ ದೇವರ ಆಕಾರ ವಿಕಾರ ತೋರಿಸ್ತವ್ರು. ಇವತ್ತು ಏನದವಲ್ಲ, ಗನ್ನು ಮತ್ತು ಲಾಂಗ್ ಹಿಡಿದು ಯಾವ್ಯಾವ ದುಡ್ಡು ಮಾಡೋಕ್ಕೋಸ್ಕರ ಏನು ಹೀರೋಗಳಾಗ್ತದಾರಲ್ಲ, ಅದು ನಿಲ್ಲಬೇಕು. ಅವೆಲ್ಲ ತೋರಿಸ್ಬಾರ್ದು. ಇದರಿಂದನೇ ಇವತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಜೈಲು, ದೊಡ್ಡ ದೊಡ್ಡ ಕೋರ್ಟು, ದೊಡ್ಡ ಕ್ರಿಮಿನಲ್ಗಳು, ಸೆಕ್ಷನ್ಗಳು, ಕಾನೂನು ತಿದ್ದುಪಡಿಗಳು ಇವೆಲ್ಲ ನಡೀತಾ ಇರೋದು. ನಮ್ಮೊಳಗೆ ನಾವು ತಿಳ್ಕೊಂಡು ನಾವು ಪಡಿಬೇಕಾದ್ರೆ ನಾವು ಪ್ರತಿಯೊಬ್ಬರು ಹೋರಾಟಗಾರ ಆಗಬೇಕು. ಪ್ರತಿಯೊಬ್ಬರು ಸಂವಿಧಾನ ಓದಬೇಕು. ನೀವೆಲ್ಲ ಧರ್ಮ ಮೊದಲು ನಮ್ಗೆ ತಂದೆ ತಾಯಿ ದೇವರು, ಆಮೇಲೆ ನಮಗೆ ನಮ್ಮ ತಂದೆ ತಾಯಿ ತೋರಿಸ್ತಂಥ ನಮ್ಮ ಧರ್ಮದ ದೇವರು, ಆಮೇಲೆ ಸಂವಿಧಾನ ನಮ್ಮ ದೇವರು. ನಮಗೆ ಹಂತವಾಗಿ ಕೊಟ್ಟಂಥ ಇತಿಹಾಸ ಐತಿ. ಏನು ತೊಟ್ಟಿಲೆಗಳಂತ ಆಗ ಕೈಯಾಗಿ ತೆಗೆದು ಬೆಳೆಸಂಥ ಗಂಡನಿಲ್ಲ, ಬಿತ್ತಿದ ಬೀಜ ಆಗ ರೈತನ ಕೈಯಾಗಿ ಕೊಟ್ಟರೆ ಬೆಳೆದು ಆಗ ಅನ್ನ ಮಾಡಿ ತಿನ್ನೋಕ್ಕಾಗೋದಿಲ್ಲ, ಪಾಠ ಓದನ ಪರೀಕ್ಷೆ ಬರೋಕ್ಕಾಗಲ್ಲ. ಎಲ್ಲದಕ್ಕೂ ಅಂತ್ಯ ದಿನ ಅಂತಿದೆ. ಹುಟ್ಟೋದು ಮಣ್ಣಲ್ಲೇ, ಆಟ ಆಡೋದು ಮಣ್ಣಲ್ಲೇ, ಸಾಯೋದು ಮಣ್ಣಲ್ಲೇ. ಹುಡ್ದಾಗ ಮಗು ಆಗಿ ಹುಡ್ತಾನೆ, ಆಟ ಆಡ್ದ ವಯಸ್ಸು ಬಂದಾಗ ಅವನಿಗೆ ಇತಿಹಾಸ ತನ್ನ ಒಂದು
ಎನ್ ಆರ್ನ ಅವನು ಅದರಲ್ಲಿ ಬರಿತಾನೆ, ಆಮೇಲೆ ಮಗು ಆಗಿ ಮಣ್ಣಲ್ಲಿ ಹೋಗ್ತಾನೆ. ಆ ಒಂದು ಎನ್ ಆರ್ ಏನೈತಲ್ಲ, ನಡೆದು ಬಂದ ದಾರಿ ಒಬ್ಬ ಕುರುಬನಿಂದ ಹಿಡಿದು ಒಬ್ಬ ಪ್ರಧಾನಮಂತ್ರಿವರೆಗೂ ತಾವು ನಡೆದು ಬಂದ ದಾರಿನ ಸಾರ್ವಜನಿಕರಿಗೆ ಹಂಚಿಕೊಟ್ರೆ ಅವನ ಮೂರ್ತಿ ಕಟ್ಟಬೇಕು ಅಥವಾ ಕೆರ ತಗೊಂಡು ಹೊಡಿಬೇಕು ಅನ್ನೋದು ಪ್ರತಿಯೊಬ್ಬರು ಆಲೋಚನೆ ಮಾಡೋಂಥ ಒಂದೊಂದು ಇತಿಹಾಸಗಾರರು ಬೆಳಿಬೇಕು. ಇದು ಸಿಗ್ಲಿ ವರ್ಷನ ಒಂದು ಹೋರಾಟ ಜಾಗೃತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.